ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್. ಇವತ್ತು ಬೆಳಗ್ಗೆ ಏನೇನು ಮಾಡಿದೆ, ಟಿಫಿನ್ನು, ರಂಗೋಲಿ ಏನೇನು ಹಾಕಿದೆ ಒಂದೊಂಬರೆ. ಇವತ್ತು ಎಂದಿನಂತೆ ಫಸಲಿಗೆ ಪೂಜೆ ಮಾಡಿ ವಿಭೂತಿ ಕುಂಕುಮ ಹಚ್ಚಿ ಈ ಕಡೆ ರಂಗೋಲಿ ಹಾಕ್ತೀನಿ ನೋಡ್ರಿ. ಈಗ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಯಾವ ಥರ ಲಾಗ್ ಮಾಡ್ಬೇಕಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಆ ಥರನ ಲಾಗ್ ಮಾಡ್ತೀನಿ. ರಂಗೋಲಿ ಮಾಡ್ಬೇಕಂದ್ರೆ ರಂಗೋಲಿ ಮಾಡ್ತೀನಿ, ಕುಕ್ಕಿಂಗ್ ಮಾಡ್ಬೇಕಂದ್ರೆ ಕುಕ್ಕಿಂಗ್ ಮಾಡ್ತೀನಿ. ಯಾವ ಲಾಗ್ ಮಾಡಬೇಕು, ಯಾವ ಥರ ಮಾಡಬೇಕು ಹೇಳ್ರಿ. ಆ ಥರ ಮಾಡ್ತೀನಿ, ನಾನು ಕಮೆಂಟ್ ಮಾಡಿರಿ. ನೋಡಿರಿ, ಇದು 3 ಚುಕ್ಕಿ 5 ಚುಕ್ಕಿ ಒಂದಕ್ಕೆ ನಿಲ್ಸೋದು. ಇದು ಈ ಥರ ಹಾಕೀನಿ ಬೆಳಗ್ಗೆ ಇವತ್ತು. ಮತ್ತು ಇವತ್ತು ಬೆಳಗ್ಗೆ ಬಾಳೆಹಣ್ಣು ತಿಂತಾರೆ. ಒಂದು ಸ್ವಲ್ಪ ಕಾಯಿತು, ನೋಡೋಣ ಇವನು ಚಿಪ್ಸ್ ಮಾಡೋಣಾದ್ರು ಅಂತೇಳಿ ಒಂದು 3 ತೊಗೊಂಡು ಅವನ್ನ ತುರಿದು ಈಗ ಕರಿಯಾಕತ್ತೀನಿ ನೋಡ್ರಿ. ಹೆಂಗೆ ಆಗ್ತಾವಂತ ನೋಡೋಣ ಅಂತ ಮಾಡಿದೆ. ಸ್ವಲ್ಪ ಮೆತ್ತಗಾಗ್ತಾವೆ ಹಣ್ಣು, ಸ್ವಲ್ಪ ಹಣ್ಣಾಗಿರ್ತಾವಲ್ಲ ಸ್ವಲ್ಪ ಮೆತ್ತಗಾಗ್ತಾವೆ. ಫುಲ್ ಕಾಯಿ ಕಗ್ಗ ಇರ್ತಾವಲ್ಲ ಅವು ಆದ್ರೆ ಕ್ರಿಸ್ಪಿ ಆಗ್ತಾವೆ. ಇವು ಸಿಹಿ ಒಂದು ಸ್ವಲ್ಪ ಮೆತ್ತಗಾಗಿರ್ತಾವೆ. ಆಗಿದ್ವು, ಚಲೋ ಆಗಿದ್ವು ಆದರೂ ಟೇಸ್ಟಾಗಿ. ಮೇಲೆ ಸ್ವಲ್ಪ ಉಪ್ಪು ಉದುರಿಸಿ ಖಾರ ಪುಡಿ ಹಾಕಿದ್ದೆ, ಟೇಸ್ಟ್ ಆಗಿದ್ದು. ನಾಷ್ಟಾದ ಊಟ ಹುಡುಗರು ಕೊಡೋಕೆ ನಡಿತೈತಿ. ಎಣ್ಣೆ ಏನು ಭಾಳ ಹೀರಿಕೊಳ್ಳಲ್ಲ. ಅದು ಸಣ್ಣ ಉಪ್ಪು ಇರ್ತೈತಲ್ಲ ಅದನ್ನು ಉದುರಿಸಿ ಸ್ವಲ್ಪ ಕೆಂಪು ಖಾರ ಪುಡಿ ಹಾಕಿದ್ರೆ ತಿನ್ನೋಕೆ ಚಲೋ ಅನಿಸ್ತೈತಿ. ಇವನ್ನ ಸೈಡ್ ಮಾಡಿದ್ದೆ ಹಂಗೆ ಒಂದಿಷ್ಟು. ಮತ್ತು ಇವತ್ತು ನಾಷ್ಟ ಏನು ಮಾಡಿದ್ನಿ ಅಂದ್ರೆ ಉಪ್ಪಿಟ್ಟು ಮಾಡಿದ್ದೆ. ಅದನ್ನು ಹೆಂಗೆ ಮಾಡಿದ್ನಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲೇ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ, ಕರಿಬೇವು, ಒಂದು ಟೊಮೊಟೊ, ಮೆಣಸಿನ್ಕಾಯಿ ಹೆಚ್ಚಿದ್ದೆ. ಇಲ್ಲೇ ಎಣ್ಣೆ ಹಾಕಿ ಸಾಸಿವೆ ಹಾಕಿ ನೋಡ್ರಿ. ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ. ಖಾರ ಇರ್ತಾವಂತ ಸ್ವಲ್ಪ ಹಾಕೀನಿ. ಖಾರ ಬೇಕಂದ್ರೆ ಮತ್ತು ಇನ್ನೊಂದೆರಡು ಹೆಚ್ಕೊಂಡು ಹಾಕ್ಬೋದು. ಮತ್ತು ಟೊಮೆಟೊ ಹಾಕಿ ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ನೀರು ಹಾಕಿ ಉಪ್ಪು ಹಾಕ್ರಿ. ಮತ್ತು ಹುಳಿ ಹಾಕಿರ್ತೈತಲ್ಲ, ಹಾಗಾಗಿ ಸಕ್ಕರೆ ಹಾಕ್ರಿ. ಅದನ್ನು ಕುದಿಯಕ್ಕೆ ಬಿಡ್ರಿ. ಈ ಕಡೆ ಏನೈತಿ ರವೆ ಒಂದು ಸ್ವಲ್ಪ ಉರಿಯೋಣಂತ ಹಸಿ ವಾಸನೆ ಹೋಗೋವರೆಗೆ ಹುರಿಬೇಕ್ರಿ. ಹುರಿದ್ರೆ ಒಂದು ಸ್ವಲ್ಪ ಉಪ್ಪಿಟ್ಟು ರುಚಿ ಆಗುತ್ತೆ. ಹೀಗಾಗಿ ಹುರಿಯಾಕತ್ತೈತಿ ನೋಡ್ರಿ ನಾನು. ನೋಡಿರಿ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರಿದು ಈ ಕಡೆ ಇದು ಕುದಿಯಾಕತ್ತೈತಿ. ಇದು ಹುರಿದಾದ್ಮೇಲೆ ಅದಕ್ಕೆ ಹಾಕಿಬಿಟ್ರೆ ಸ್ವಲ್ಪ ಹಸಿ ವಾಸನೆ ಹೋಗೈತಿ. ಈಗ ಹಾಕೊಂಡು ನೋಡ್ರಿ. ನಾವು 1 ಕಪ್ನಷ್ಟು ತೊಗೊಂಡಿದ್ದೆ ಇದನ್ನ ರವಾನ. ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣು
ಎಂಡ್ರೆ ರುಚಿ ಆಗತ್ತೆ. ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರ್ತೈತಿ. ನೋಡಿರಿ ಉಪ್ಪಿಟ್ಟು ರೆಡಿ ಆಯ್ತು. ಇವತ್ತು ಬೆಳಗ್ಗೆ ನಾನು ತಿಂಡಿನ ಉಪ್ಪಿಟ್ಟು ಮಾಡಿದ್ದೆ.